Thank you, Father. Lord, we worship you and glorify your name, O God. We magnify your name. We exalt your name, O God. Thank you, Holy Spirit. We rejoice in your presence. We born into your presence, O God. ನಾವು ನಿನ್ನ ಸನ್ನಿಧಾನದಲ್ಲಿ ನಿನ್ನ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ. ಅದಕ್ಕೋಸ್ಕರ ನಿನಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಪವಿತ್ರಾತ್ಮನೇ, ಥ್ಯಾಂಕ್ ಯು. Thank you, Holy Spirit. Shuddhane, 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 Shuddhane. ಇದು ಮಹಿಮೆಯ ಸ್ತರವಿದು, ಇದು ಕೃಪೆಯ ಸ್ತರ. ಆತನ ಶಕ್ತಿಯನ್ನು ನಾವು ಅನುಭವಿಸುವೆವು. ಆತನು ಚಲಿಸುವನು ಎಲ್ಲ ಕಡೆ. ಶುದ್ಧನೇ, ಶುದ್ಧನೇ, This is the realm of your glory. This is the realm of your grace. I can feel your mighty power. It is moving in this place. Holy, 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 holy. Shuddhane, 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 Shuddhane. ತಂದೆ, ನಮ್ಮ ಹೃದಯವು ತೆರೆಯಲ್ಪಟ್ಟಿದೆ, ನಮ್ಮ ಕಿವಿಗಳು ತೆರೆಯಲ್ಪಟ್ಟಿದೆ. ಯಾರು ಈ ಹೊತ್ತಿನಲ್ಲಿ ವೀಕ್ಷಿಸ್ತಾ ಇದ್ದಾರೋ, ಟಿವಿಯಲ್ಲಿ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ, ಅವರೆಲ್ಲರನ್ನು ನೀನು ಸಂತೈಸುವಾತನಾಗಿದ್ದೆ. ಅವರೆಲ್ಲರೂ ಆಂತರ್ಯದಲ್ಲಿ ಪ್ರಜ್ವಲಿಸಲಿ. ಅವರೆಲ್ಲರ ಮನೋನೇತ್ರಗಳು ಬೆಳಗಲ್ಪಡಲಿ. ನಿನ್ನನ್ನೇ ನೀನು ನಮಗೂ ಅವರಿಗೂ ಪ್ರಕಟಿಸಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಥ್ಯಾಂಕ್ ಯು, ಹೋಲಿ ಸ್ಪಿರಿಟ್. ಯೇಸು ನಾಮದಲ್ಲಿ ತಂದೆ, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಿಯ ದೇವಜನರೇ, ನಾನು ನಿಮ್ಮನ್ನು ವಂದಿಸ್ತಾ ಇದ್ದೇನೆ. ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ನೀವು ಉತ್ತೇಜನ ವಾಕ್ಯದಲ್ಲಿ ಉತ್ತೇಜನಗೊಂಡಿದ್ದೀರಿ, ಆರಾಧನೆಯಲ್ಲಿ ನೀವು ಪಾಲುಗಾರರಾಗಿದ್ದೀರಿ. ಈಗ ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನಿಸುವ. ರೋಮಾಪುರದ ಪತ್ರಿಕೆ 15ನೇ ಅಧ್ಯಾಯ. ದೃಢವಾದ ನಂಬಿಕೆಯುಳ್ಳ ನಾವು ನಮ್ಮ ಸುಖವನ್ನು ನೋಡಿಕೊಳ್ಳದೆ ದೃಢವಿಲ್ಲದವರ ಅನುಮಾನಗಳನ್ನು ಸಹಿಸಿಕೊಳ್ಳಬೇಕು. ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ನೆರೆಯವನ ಹಿತವನ್ನು, ಭಕ್ತಿ ವೃದ್ಧಿಯನ್ನು ಅಪೇಕ್ಷಿಸುವನಾಗಿ ಅವನ ಸುಖವನ್ನು ನೋಡಿಕೊಳ್ಳಲಿ. ಯಾಕಂದರೆ ಕ್ರಿಸ್ತನು ಸಹ ತನ್ನ ಸುಖವನ್ನು ನೋಡಿಕೊಳ್ಳಲಿಲ್ಲ. ದೇವರೇ, ನಿನ್ನನ್ನು ದೂಷಿಸುವವರ ದೂಷಣೆಗಳು ನನ್ನ ಮೇಲೆ ಬಂದವು ಎಂಬುದಾಗಿ ಬರೆದಿರುವಂತೆ ಆತನಿಗೆ ಸಂಭವಿಸುತ್ತಲ್ಲ. ಪೂರ್ವದಲ್ಲಿ ಬರೆದದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತ್ತು. ನಾವು ಓದಿ ಸ್ಥಿರ ಚಿತ್ತವನ್ನು, ಆದರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆಯುಳ್ಳವರಾಗುವಂತೆ ಈ ಗ್ರಂಥಗಳು ಬರೆಯಲ್ಪಟ್ಟವು. ಆ ಸ್ಥಿರ ಚಿತ್ತವನ್ನು, ಆದರಣೆಯನ್ನು ಕೊಡುವ ದೇವರು
ನೀವು ಕ್ರಿಸ್ತ ಯೇಸುವನ್ನು ಅನುಸರಿಸಿ ಒಂದೇ ಮನಸ್ಸುಳ್ಳವರಾಗಿರುವಂತೆ ನಿಮಗೆ ದಯಪಾಲಿಸಿರಿ. ಹೀಗೆ ನೀವು ಏಕ ಮನಸ್ಸಿನಿಂದ ಒಮ್ಮುಖವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯಾದ ದೇವರನ್ನು ಕೊಂಡಾಡುವಿರಿ. 7ನೇ ವಚನ ಹೇಳ್ತದೆ, ಆದ್ದರಿಂದ ಕ್ರಿಸ್ತನು ನಿಮ್ಮನ್ನು ಸೇರಿಸಿಕೊಂಡಂತೆ ನೀವು ಸಹ ಒಬ್ಬರನ್ನೊಬ್ಬರು ಸೇರಿಸಿಕೊಂಡು ದೇವರ ಮಹಿಮೆಯನ್ನು ಪ್ರಕಾಶಪಡಿಸಿರಿ. ಪ್ರೈಸ್ ಗಾಡ್. ಇಲ್ಲಿ ಅಪೊಸ್ತಲ ಪೌಲನು ಬರೆಯುತ್ತಾನೆ, ನಂಬಿಕೆಯಲ್ಲಿ ದೃಢವಿಲ್ಲದವರನ್ನು ಸೇರಿಸಿಕೊಳ್ಳಿರಿ. ಪ್ರೈಸ್ ಗಾಡ್. ದೃಢವಾದ ನಂಬಿಕೆಯುಳ್ಳ ನಾವು ನಮ್ಮ ಸುಖವನ್ನು ನೋಡಿಕೊಳ್ಳದೆ ದೃಢವಿಲ್ಲದವರ ಅನುಮಾನಗಳನ್ನು ಸಹಿಸಿಕೊಳ್ಳಿರಿ. ದೃಢವಾದ ನಂಬಿಕೆ, ದೃಢವಿಲ್ಲದ ನಂಬಿಕೆ. ಪ್ರೈಸ್ ಗಾಡ್. ನಂಬಿಕೆ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ದೃಢವಾದ ನಂಬಿಕೆ ಹೇಗೆ ಬರುತ್ತದೆ ಅಂತ ಹೇಳಿದ್ರೆ, ನೀವು ದೇವರ ವಾಕ್ಯವನ್ನು ಕೇಳಿದರಿಂದ 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 ನಿಮ್ಮ ನಂಬಿಕೆ ದೃಢವಾಗುತ್ತದೆ. ಕೆಲವೊಮ್ಮೆ ನೀವು ಕೇಳಿದ ಮಾತುಗಳು, ನೀವು ಕೇಳಿದ ವಾಕ್ಯಗಳು ಕೆಲವರು ಕೇಳಲಿಕ್ಕಿಲ್ಲ. ಬೈಬಲ್ ಹೇಳ್ತದೆ, ದೃಢವಾದ ನಂಬಿಕೆಯುಳ್ಳ ನಾವು ನಮ್ಮ ಸುಖವನ್ನು ಮಾತ್ರ ನೋಡಿಕೊಳ್ಳದೆ ದೃಢವಿಲ್ಲದವರ ಅನುಮಾನಗಳನ್ನು, ಅವರ ವೀಕ್ನೆಸ್ಗಳನ್ನು, ಅವರ ಬಲಹೀನತೆಗಳನ್ನು, ಸಮ್ಟೈಮ್ಸ್ ಅವರು ಮಾತಾಡುತ್ತಿರುವಾಗ ನೆಗೆಟಿವ್ ಮಾತಾಡಬಹುದು, ಕೆಲವೊಮ್ಮೆ ಅವರ ಆಕ್ಷನ್ ರಾಂಗ್ ಆಗಿರಬಹುದು, ಕೆಲವೊಮ್ಮೆ ಫುಲ್ ಆಫ್ ಡೌಟ್ಗಳನ್ನು ಅವರು ಮಾತಾಡಬಹುದು. ದ ಬೈಬಲ್ ಹೇಳ್ತದೆ, ಅವರಿಗೆ ನಾವು ಕ್ರಿಟಿಸೈಸ್ ಮಾಡುವುದಲ್ಲ, ಅವರಿಗೆ ನಾವು ತಮಾಷೆ ಮಾಡುವುದಲ್ಲ, ಬಟ್ ನಮ್ಮ ರೆಸ್ಪಾನ್ಸಿಬಿಲಿಟಿ ಅವರ ಅನುಮಾನಗಳನ್ನು, ಅವರ ವೀಕ್ನೆಸ್ಗಳನ್ನು ನಾವು ಸಹಿಸಿಕೊಳ್ಳುವಂಥದ್ದು. ಯಾಕೆ ಸಹಿಸಿಕೊಳ್ಬೇಕಂತ? ದಟ್ ಇಸ್ ಲವ್. ಪ್ರೈಸ್ ಗಾಡ್. ಅದು ಪ್ರೀತಿ. ನಂಬಿಕೆ ಕೆಲಸ ಮಾಡುವಂಥದ್ದು ಕೇವಲ ಪ್ರೀತಿಯಿಂದ. ನಮ್ಮಲ್ಲಿ ಪ್ರೀತಿ ಇಲ್ಲ ಅಂತ ಹೇಳಿದ್ರೆ ಆ ನಂಬಿಕೆ ಕೆಲಸ ಮಾಡುವುದಿಲ್ಲ. ಪ್ರೈಸ್ ಗಾಡ್. ಒಂದು ವೇಳೆ ನಮಗೆ ಪ್ರೀತಿ ಇದೆ ಅಂತ ಹೇಳಿದ್ರೆ ಇನ್ನೊಬ್ಬರ ವಿಷಯದಲ್ಲಿ ನಾವು ಇನ್ನೊಬ್ಬರ ವೀಕ್ನೆಸ್ಗಳನ್ನು, ಅನುಮಾನಗಳನ್ನು ನಾವು ಸಹಿಸಿಕೊಳ್ಳುತ್ತೇವೆ. ಪ್ರೈಸ್ ಗಾಡ್. ಅದಕ್ಕೆ ಬೈಬಲ್ ಹೇಳುತ್ತೆ, ಪ್ರೀತಿ ಬಹು ತಾಳ್ಮೆ ಉಳ್ಳದ್ದು. ಪ್ರೀತಿ ಅದು ಸಹಿಸಿಕೊಳ್ಳುವಂಥದ್ದಾಗಿದೆ. ಇನ್ನೊಬ್ಬರ ವೀಕ್ನೆಸ್, ಇನ್ನೊಬ್ಬರ ಅನುಮಾನಗಳನ್ನು. ದಟ್ ಈಸ್ ಓನ್ಲಿ ಲವ್. ನಮ್ಮಲ್ಲಿ ಅನೇಕ ವೀಕ್ನೆಸ್ಗಳಿದ್ದವು, ಅನೇಕ ಬಲಹೀನತೆಗಳಿದ್ದವು, ನಾವು ಪಾಪಿಗಳಾಗಿದ್ದವು ಒಂದು ಕಾಲದಲ್ಲಿ. ಕ್ರಿಸ್ತನು ನಮ್ಮ ಅನುಮಾನಗಳನ್ನು, ನಮ್ಮ ವೀಕ್ನೆಸ್ಗಳನ್ನು, ನಮ್ಮ ಬಲಹೀನತೆಗಳನ್ನು ಆತನು ಸಹಿಸಿಕೊಂಡಿದ್ದಾನೆ. ಪ್ರೀಸ್ ಗಾಡ್. ಮತ್ತು ನಮ್ಮನ್ನು ಆತನು ಪ್ರೀತಿ ಮಾಡಿದ್ದು ನಮ್ಮ ಒಳ್ಳೆಯ ಭಕ್ತಿಯನ್ನು ನೋಡಿ ಅಲ್ಲ, ನಮ್ಮ ದೃಢವಾದ ನಂಬಿಕೆಯನ್ನು ನೋಡಿ ಆತನು ನಮ್ಮನ್ನು ಪ್ರೀತಿ ಮಾಡಿದ್ದಲ್ಲ. ಆತನು ನಮ್ಮನ್ನು ಪ್ರೀತಿ ಮಾಡಿದ್ದು ನಾವು ಹೇಗೆ ಇದ್ದೇವೆ ಹಾಗೆ ಆತನು ನಮ್ಮನ್ನು ಪ್ರೀತಿ ಮಾಡಿದ್ದಾನೆ. ಇವತ್ತು ನಮ್ಮ ನಂಬಿಕೆ ದೃಢವಾದದ್ದು ಯಾಕಂತ ಹೇಳಿದರೆ, ನಾವು ಆ ಪ್ರೀತಿಯ ಮಾತುಗಳನ್ನು ಕೇಳಿದರಿಂದ ನಮಗೊಂದು ಕಾನ್ಫಿಡೆನ್ಸ್ ಇದೆ, ನಮಗೊಂದು ಧೈರ್ಯ ಇದೆ. ಯಾಕಂತ ಹೇಳಿದ್ರೆ ನಮ್ಮ ದೇವರು ನಮ್ಮನ್ನು ಪ್ರೀತಿ ಮಾಡುತ್ತಾನೆ. ಪ್ರೈಸ್ ಗಾಡ್. ಹೇಗೆ ನಮ್ಮ ಅನುಮಾನಗಳನ್ನು ದೇವರು ಸಹಿಸಿಕೊಂಡಿದ್ದಾನೆ, ಹೇಗೆ ನಮ್ಮ ವೀಕ್ನೆಸ್ಗಳನ್ನು ದೇವರು ಸಹಿಸಿಕೊಂಡಿದ್ದಾನೆ, ಹೇಗೆ ನಮ್ಮ ಬಲಹೀನತೆಗಳನ್ನು ದೇವರು ಸಹಿಸಿಕೊಂಡು ನಮ್ಮನ್ನು ಇದ್ದ ಹಾಗೆ ಆತನು ಎಕ್ಸೆಪ್ಟ್ ಮಾಡಿದ್ದಾನೆ. ಇಲ್ಲಿ 7ನೇ ವಚನ ಹೇಳ್ತದೆ, ಆದ್ದರಿಂದ ಕ್ರಿಸ್ತನು ನಿಮ್ಮನ್ನು ಸೇರಿಸಿಕೊಂಡಂತೆ ನೀವು ಒಬ್ಬರನ್ನೊಬ್ಬನು ಸೇರಿಸಿಕೊಂಡು ದೇವರ ಮಹಿಮೆಯನ್ನು ಪ್ರಕಾಶಗೊಳಿಸಿರಿ. ಪ್ರೈಸ್ ಗಾಡ್. ದೇವರ ಮಹಿಮೆ ಪ್ರಕಾಶವಾಗುವುದು ಹೇಗೆ ಅಂತ ಹೇಳಿದ್ರೆ, ಕ್ರಿಸ್ತನು ನಮ್ಮನ್ನು ಹೇಗೆ ಸೇರಿಸಿಕೊಂಡಿದ್ದಾನೆ, ಕ್ರಿಸ್ತನು ನಮ್ಮನ್ನು ಹೇಗೆ ಅಂಗೀಕಾರ ಮಾಡಿದ್ದಾನೆ, ಅದೇ ರೀತಿ ವಿದೌಟ್ ಕಂಡೀಷನ್, ವಿದೌಟ್ ಕ್ವಶನ್, ವಿದೌಟ್ ಬೌಂಡ್ರಿ ಇಲ್ಲದೆ ನಾವು ಇತರನ್ನು ಸೇರಿಸಿಕೊಳ್ಳುವ ಹಂಗಿನಲ್ಲಿದ್ದೇವೆ. ಯಾವಾಗ ನಾವು ಇತರನ್ನು ಇದ್ದಾಗೆ ಸ್ವೀಕರಿಸಿಕೊಳ್ತೇವೆ, ಅಲ್ಲಿ ದೇವರ ಮಹಿಮೆ ಪ್ರಕಾಶಗೊಳ್ಳುತ್ತದೆ. ದ ಗ್ಲೋರಿ ಆಫ್ ಗಾಡ್ ವಿಲ್ ಮ್ಯಾನಿಫೆಸ್ಟ್. ನಾವು ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡಿದ್ದರಿಂದ ದೇವರ ಮಹಿಮೆ ಪ್ರಕಟವಾಗುವುದಲ್ಲ. ಪ್ರೈಸ್ ಗಾಡ್. ಅಫ್ಕೋರ್ಸ್ ನಾವು ಪ್ರಾರ್ಥನೆ ಮಾಡುತ್ತೇವೆ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಕೇವಲ ಅದರಲ್ಲಿ ಮಾತ್ರವಲ್ಲ, ದೇವರ ಮಹಿಮೆ ಪ್ರಕಾಶಗೊಳ್ಳುವುದು ಯಾವಾಗ ಅಂತ ಹೇಳಿದ್ರೆ, ಹೇಗೆ ಕ್ರಿಸ್ತನು ನಮ್ಮನ್ನು ಅಂಗೀಕಾರ ಮಾಡಿದ್ದಾನೋ ಅದೇ ರೀತಿ ವಿದೌಟ್ ಕಂಡೀಷನ್, ವಿದೌಟ್ ಅವರ ವೀಕ್ನೆಸ್ ನೋಡಿ ಅವ್ರನ್ನ ಇದ್ದ ಹಾಗೆ ನಾವು ಅಂಗೀಕರಿಸುವಂತ. ಅದಕ್ಕೆ ಇಲ್ಲಿ ಬೈಬಲ್ ಹೇಳ್ತದೆ,
ಆದ್ದರಿಂದ ಕ್ರಿಸ್ತನು ನಿಮ್ಮನ್ನು ಸೇರಿಸಿಕೊಂಡಂತೆ, ಅಂಗೀಕರಿಸಿದಂತೆ ನೀವು ಸಹ ಒಬ್ಬರನ್ನೊಬ್ಬರು ಸೇರಿಸಿಕೊಂಡು ದೇವರ ಮಹಿಮೆಯನ್ನು ಪ್ರಕಾಶಗೊಳಿಸಿರಿ. ಯು ಆರ್ ದ ಗ್ಲೋರಿ ಆಫ್ ಗಾಡ್. ಯು ಆರ್ ದ ಗ್ಲೋರಿ ಆಫ್ ಗಾಡ್. ಯು ಆರ್ ದ ಎಕ್ಸ್ಪ್ರೆಷನ್ ಆಫ್ ಗಾಡ್ಸ್ ಗ್ಲೋರಿ. ನೀನು ದೇವರ ಮಹಿಮೆಯ ಪ್ರಕಾಶವಾಗಿದ್ದೆ. ಹೇಗೆ ನಿನ್ನ ಮಹಿಮೆ ಕಾಣುತ್ತದೆ? ನೀನು ಯಾವಾಗ ಇತರರನ್ನು ಅಂಗೀಕರಿಸುತ್ತೆ. ಹೇಗೆ ನೀನು ಇತರರನ್ನು ಇದ್ದಾಗಿ ಪ್ರೀತಿ ಮಾಡುತ್ತೆ. ಯೇಸು ಕ್ರಿಸ್ತನು 3 ಸಂಗತಿ ನಮ್ಮ ವಿಷಯದಲ್ಲಿ ಆತನು ಮಾಡಿದ್ದಾನೆ. ನಂಬರ್ 1, ಆತನು ನಮ್ಮನ್ನು ಇದ್ದಾಗೆ ಅಂಗೀಕಾರ ಮಾಡಿದ್ದಾನೆ. ಯಾಕಂತ ಹೇಳಿದ್ರೆ ಆತನು ನಮ್ಮನ್ನು ಇದ್ದಾಗೆ ಪ್ರೀತಿ ಮಾಡಿದ್ದಾನೆ. ನಂಬರ್ 3, ನಮ್ಮನ್ನು ಇದ್ದ ಹಾಗೆ ನಮ್ಮ ವಿದೌಟ್ ಪರ್ಫಾರ್ಮೆನ್ಸ್, ನಮ್ಮ ವಿದೌಟ್ ಕ್ರಿಯೆಗಳಿಲ್ಲದೆ ಆತನು ನಮ್ಮನ್ನು ಕ್ಷಮಿಸಿದ್ದಾನೆ. ಪ್ರೈಸ್ ಗಾಡ್. ಇಲ್ಲಿ ಯೇಸು ಸ್ವಾಮಿ ಹೇಳುವಂತದ್ದು, ನಾನು ನಿಮಗೆ ಏನು ಮಾಡಿದ್ದೇನೋ ಅದೇ ನೀನು ಇತರರಿಗೆ ಮಾಡು ಅಷ್ಟೇ. ನಾನು ನಿಮ್ಮನ್ನು ಹೇಗೆ ಪ್ರೀತಿ ಮಾಡಿದ್ದಾನೋ ಅದೇ ರೀತಿ ನಿನ್ನ ನೆರೆಯವನನ್ನು ನೀನು ಪ್ರೀತಿ ಮಾಡು. ಫಸ್ಟ್ ಕ್ರಿಸ್ತನು ನನ್ನನ್ನು ಹೇಗೆ ಪ್ರೀತಿ ಮಾಡಿದ್ದಾನೆ. ಯಾವಾಗ ನಾವು ಮೆಡಿಟೇಟ್ ಮಾಡುತ್ತೇವೆ, ಧ್ಯಾನ ಮಾಡುತ್ತೇವೆ, ಆಗ ನಮಗೆ ಇತರರನ್ನು ಪ್ರೀತಿ ಮಾಡಲಿಕ್ಕೆ ಕಷ್ಟ ಆಗುವುದಿಲ್ಲ. ನಮಗೆ ಅದು ಹಾರ್ಡ್ ಅಂತ ಆಗುವುದಿಲ್ಲ, ಕಠಿಣ ಅಂತ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ ನಾವು ಒಳ್ಳೆಯವರಾಗಿರ್ಲಿಲ್ಲ, ನಾವು ಕೆಟ್ಟವರಾಗಿದ್ದೆವು. ಪ್ರತಿಯೊಬ್ಬರ ಬ್ಯಾಕ್ ಗ್ರೌಂಡ್ ಡಿಫ್ರೆಂಟ್ ಆಗಿತ್ತು. ಡಿಫ್ರೆಂಟ್ ವೀಕ್ನೆಸ್ ಅಲ್ಲಿ, ಡಿಫ್ರೆಂಟ್ ಕಲ್ಚರ್ ಅಲ್ಲಿ, ಡಿಫ್ರೆಂಟ್ ಒಂದು ರೀತಿಯ ಕ್ರೂರತನದ ಜೀವಿತದಲ್ಲಿ ದೇವರಿಗೆ ವೈರಿಗಳಾಗಿದ್ದೆವು ನಾವು. ದ ಬೈಬಲ್ ಹೇಳ್ತದೆ, ದೇವರು ನಮ್ಮನ್ನು ಕ್ರಿಸ್ತನಲ್ಲಿ ನಮ್ಮನ್ನು ಇದ್ದ ಹಾಗೆ ಪ್ರೀತಿ ಮಾಡಿದ್ದಾನೆ. ಇದ್ದ ಹಾಗೆ ಆತನ ಪ್ರೀತಿ ಇವತ್ತು ನಮ್ಮನ್ನು ಬದಲಾಯಿಸಿತು. ನಾವು ಬದಲಾದದರಿಂದ ಆತನು ನಮ್ಮನ್ನು ಪ್ರೀತಿ ಮಾಡಿದಲ್ಲ, ಆತನು ಪ್ರೀತಿ ಮಾಡಿದರಿಂದ ನಾವು ಬದಲಾದೆವು. ನಮ್ಮ ಜೀವಿತವು ಬದಲಾಯಿತು. ಬಿಕಾಸ್ ವಿ ಟ್ರಸ್ಟೆಡ್ ಇನ್ ಹಿಸ್ ಲವ್. ನಾವು ಆತನ ಪ್ರೀತಿಯನ್ನು ನಂಬಿದೆವು. ಪ್ರೈಸ್ ಗಾಡ್. ನಂಬರ್ 1. ನಂಬರ್ 2, ಆತನು ನಮ್ಮನ್ನು ಇದ್ದ ಹಾಗೆ ಅಂಗೀಕಾರ ಮಾಡಿದ್ದಾನೆ. ನಮ್ಮನ್ನು ಇದ್ದ ಹಾಗೆ ಆತನು ಕ್ಷಮಿಸಿದ್ದಾನೆ. ಅದಕ್ಕೆ ಬೈಬಲ್ ಹೇಳುತ್ತೆ, ಕ್ರಿಸ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವೊಬ್ಬರನ್ನೊಬ್ಬರು ಕ್ಷಮಿಸಿರಿ ಅಂತ ಬೈಬಲ್ ಹೇಳ್ತಾರೆ. ಪ್ರೈಸ್ ಗಾಡ್. ಕ್ರಿಸ್ತನು ನಿಮ್ಮನ್ನು ಹೇಗೆ ಕ್ಷಮಿಸಿದಾನೋ ಅದೇ ರೀತಿ ನೀವು ಒಬ್ಬರನ್ನೊಬ್ಬರು ಕ್ಷಮಿಸಿರಿ. ದೇವರು ನಮ್ಮ ಪಾಪಗಳನ್ನು ಯಾವತ್ತೂ ಆತ ನೆನಪಿಗೆ ತರುವ ಆತನಲ್ಲ. ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟು ದೂರವೋ ಅಷ್ಟು ನಿಮ್ಮ ಪಾಪಗಳನ್ನು ನಾನು ಬಿಸಾಡಿ ಬಿಟ್ಟಿದ್ದೇನೆ. 103ನೇ ಕೀರ್ತನೆಯಲ್ಲಿ ನಾವು ನೋಡ್ತೇವೆ, ಸಾಮ್ಸ್ 103:12 12ನೇ ವಚನ, ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನಮ್ಮ ದ್ರೋಹಗಳನ್ನು ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡಿದ್ದಾನೆ. ಪ್ರೈಸ್ ಗಾಡ್. ನಾನು 11ನೇ ವಚನ ಹೇಳ್ತಿದೆ, ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟೇ ಅಪಾರವಾಗಿದೆ. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನಮ್ಮ ದ್ರೋಹಗಳನ್ನು ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡಿದ್ದಾನೆ. ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ಕನಿಕರಿಸುತ್ತಾನೆ. ಆತನು ನಮ್ಮ ಪ್ರಕೃತಿಯನ್ನು ಬಲ್ಲನು. ನಾವು ಧೂಳಿಯಾಗಿದ್ದೇವೆ ಎಂಬುದನ್ನು ನೆನಪು ಮಾಡಿಕೊಳ್ಳುತ್ತಾನೆ. ನಾವು ಏನು ಇರಲಿಲ್ಲ, ನಾವು ಧೂಳಿಯಾಗಿದ್ದೆವು, ಮಣ್ಣಾಗಿದ್ದೆವು ಒಂದು ಕಾಲದಲ್ಲಿ. ಇವತ್ತು ನಮ್ಮನ್ನು ಆತನು ಸ್ವೀಕಾರ ಮಾಡಿ ಪುತ್ರರ ವಾಕ್ಯವನ್ನು ನಮಗೆ ಕೊಟ್ಟಿದ್ದಾನೆ. ನಮ್ಮ ನೀತಿವಂತನಾಗಿ ಮಾಡಿದ್ದಾನೆ. ಬಿಕಾಸ್ ಆಫ್ ಹಿಸ್ ಲವ್, ಬಿಕಾಸ್ ಆಫ್ ಹಿಸ್ ಗ್ರೇಸ್. ಇವತ್ತು ನಾವು ಏನು ಆಗಿದ್ದೇವೆ, ಇವತ್ತು ಬಿಕಾಸ್ ಆಫ್ ಹಿಸ್ ಗ್ರೇಸ್, ಆತನ ಕೃಪೆಯಿಂದ ನಾವು ದೇವರ ಮಕ್ಕಳಾಗಿದ್ದೇವೆ, ನೀತಿವಂತರಾಗಿದ್ದೇವೆ, ಕ್ರಿಸ್ತನ ರಾಯಭಾರಿಗಳಾಗಿ ನಾವು ಆಗಿದ್ದೇವೆ. ನಾವು ಜಯಶಾಲಿಗಳಿಗಿಂತ ಜಯಶಾಲಿ ಆಗಿದ್ದೇವೆ. ನಾವು ಏನೇ ಆಗಿದ್ದೇವೆ ಬಿಕಾಸ್ ಆಫ್ ಹಿಸ್ ಲವ್. ಯಾವಾಗ ನಾವು ಅದನ್ನು ನೆನಪು ಮಾಡಿಕೊಳ್ಳುತ್ತೇವೆ, ಅದೇ ದೇವರು, ಅದೇ ಕ್ರಿಸ್ತನು ನಮ್ಮ ಪಕ್ಕದವನನ್ನು ಕೂಡ ಆತನು ಪ್ರೀತಿ ಮಾಡಿದ್ದಾನೆ. ಪ್ರೈಸ್ ಗಾಡ್. ನನ್ನನ್ನು ಹೇಗೆ ಆತನು ಅಂಗೀಕಾರ ಮಾಡಿದ್ದಾನೋ ಅವರನ್ನು ಕೂಡ ಆತನು ಅಂಗೀಕಾರ ಮಾಡಿದ್ದಾನೆ. ನನ್ನನ್ನು ಹೇಗೆ ಆತನು ಕ್ಷಮಿಸಿದಾನೋ ಅವರನ್ನು ಆತನು ಅದೇ ರೀತಿ ಕ್ಷಮಿಸಿದ್ದಾನೆ. ಪ್ರೈಸ್ ಗಾಡ್. ದೇವರಲ್ಲಿ ಯಾವುದೇ ಒಂದು ಪಕ್ಷಪಾತವಿಲ್ಲ. The forgiveness is for everybody same. One sacrifice, he finished everything. ಒಂದೇ ಯಜ್ಞದಿಂದ ಆತನು ಪ್ರತಿಯೊಬ್ಬರ ಪಾಪಗಳನ್ನು ಕ್ಷಮಿಸಿ ಬಿಟ್ಟಿದ್ದಾನೆ. ಫಾರೆವರ್. ನಿತ್ಯವೂ ನಿಲ್ಲುವಂತ ಯಜ್ಞವನ್ನು ಆತನು ಮಾಡಿ ಅದನ್ನು ಮುಗಿಸಿ ಬಿಟ್ಟಿದ್ದಾನೆ. ಇವತ್ತು ನಾವು
ಜನರಿಗೆ ಅವರ ವೀಕ್ನೆಸ್ಗಳನ್ನು ನೋಡಿ, ಅವರ ಬಲಹೀನತೆಗಳನ್ನು ನೋಡಿ ನಾವು ಕ್ರಿಟಿಸೈಸ್ ಮಾಡುವ ಅಥವಾ ಅವರನ್ನು ತಮಾಷೆ ಮಾಡುವ ಈ ಸ್ಥಾನದಲ್ಲಿ ಇಲ್ಲ. ನಮ್ಮನ್ನು ದೇವರು ನೇಮಿಸ್ತಾನೆ ಆತನ ಕೃಪೆಯನ್ನು ನಾವು ಪ್ರಖ್ಯಾತಿಗೆ ತರಬೇಕೆಂದು, ಆತನ ಪ್ರೀತಿ, ಆತನ ಕ್ಷಮಾಪಣೆಯನ್ನು ನಾವು ಪ್ರಖ್ಯಾತಿಗೆ ತರಬೇಕೆಂದು ಆತ ನಮ್ಮನ್ನು ಪುತ್ರರನ್ನಾಗಿ ಸ್ವೀಕರಿಸ್ತಾನೆ. ನಾನು ನಿಮಗೊಂದು ವಚನ ಓದ್ತೇನೆ, ಎಫೆಸಿಯನ್ 1:5. ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸಲಿಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದನು. ಈ ಕೃಪಾದಾನವು ಆತನ ಪ್ರಿಯನಲ್ಲಿ ನಮಗೆ ದೊರೆಯಿತು. 7ನೇ ವಚನ, ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. This is the grace of God. This is the love of God. ಆತ ನಮ್ಮನ್ನು ಇದ್ದ ಹಾಗೆ ಅಂಗೀಕಾರ ಮಾಡಿದ್ದಾನೆ. ಬಿಕಾಸ್ ಆಫ್ ಹಿಸ್ ಲವ್, ಆತನ ಪ್ರೀತಿಯ ನಿಮಿತ್ತವಾಗಿ ನಾವಿವತ್ತು ದೇವರ ಮಕ್ಕಳಾಗಿದ್ದೇವೆ. ಆತನ ಪ್ರೀತಿಯ ನಿಮಿತ್ತವಾಗಿ ನಾವು ಕ್ರಿಸ್ತನಲ್ಲಿ ನೀತಿವಂತರಾಗಿದ್ದೇವೆ. ಪ್ರಿಯರೇ, ಹೇಗೆ ಕ್ರಿಸ್ತ ನಮ್ಮನ್ನು ಪ್ರೀತಿ ಮಾಡಿದಾನೋ ನಾವು ಕೂಡ ಇತರರನ್ನು ಪ್ರೀತಿ ಮಾಡುವ ಹಂಗಿನಲ್ಲಿ ಇದ್ದೇವೆ. ಅದಕ್ಕೋಸ್ಕರ ರೋಮಾಪುರದ 15ನೇ ಅಧ್ಯಾಯದಲ್ಲಿ ನಾವು ಈಗ ಓದಿದೆವು, ದೃಢವಾದ ನಂಬಿಕೆಯುಳ್ಳ ನಾವು ನಮ್ಮ ಸುಖವನ್ನು ನೋಡಿಕೊಳ್ಳದೆ ದೃಢವಿಲ್ಲದವರ ಅನುಮಾನಗಳನ್ನು ಸಹಿಸಿಕೊಳ್ಳಬೇಕು. ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ನೆರೆಯವನ ಹಿತವನ್ನು, ಭಕ್ತಿ ವೃದ್ಧಿಯನ್ನು ಅಪೇಕ್ಷಿಸುವನಾಗಿ ಅವನ ಸುಖವನ್ನು ನೋಡಿಕೊಳ್ಳಲಿ. ನಾವು ಇಲ್ಲಿ ಜೀವಿತದಲ್ಲಿ ಇರುವುದು ಯಾಕಂತ ಹೇಳಿದ್ರೆ ಇನ್ನೊಬ್ಬರ ಭಕ್ತಿಯನ್ನು ಕುಂದಿಸ್ಲಿಕ್ಕೆ ಅಲ್ಲ, ಇನ್ನೊಬ್ಬರ ಭಕ್ತಿಯನ್ನು ವೀಕ್ ಮಾಡಲಿಕ್ಕೆ ಅಲ್ಲ, ಇನ್ನೊಬ್ಬರ ಭಕ್ತಿಯನ್ನು ವೃದ್ಧಿ ಮಾಡಲಿಕ್ಕೆ, ಇನ್ನೊಬ್ಬರನ್ನು ಸಂತೈಸಲಿಕ್ಕೆ. ಅದಕ್ಕೆ ಅಪೊಸ್ತಲ ಪೌಲ್ ಹೇಳ್ತಾನೆ, ಕೇಳುವವರಿಗೆ ಕೇಡನ್ನೇ ಉಂಟು ಮಾಡುವ ಯಾವ ವಾಗ್ದಾನಗಳನ್ನು ಮಾಡಬೇಡ್ರಿ. ಕೇಳುವವರಿಗೆ ಕೇಡನ್ನು ಉಂಟು ಮಾಡುವ, ಕೇಳುವವರಿಗೆ ಡಿಸ್ಟರ್ಬ್ ಮಾಡುವಂತ ಯಾವ ವಾಗ್ದಾನಗಳನ್ನು ಮಾಡಬೇಡ್ರಿ ಅಂತ ಬೈಬಲ್ ಹೇಳ್ತದೆ. ಕೆಲವೊಮ್ಮೆ ನಾವು ಮಾತಾಡುವಾಗ ಪಕ್ಕದಲ್ಲಿ ಯಾರಿದ್ದಾರಂತ ಕೆಲವರಿಗೆ ಗೊತ್ತಿಲ್ಲ. ಒಟ್ಟಾರೆ ಅವರಿಗೆ ಮಾತಾಡ್ಲಿಕ್ಕಿದೆ, ಅವರು ಮಾತಾಡ್ತಾರೆ ಓಪನ್ ಆಗಿ. ಅದ್ರಲ್ಲಿ ಇನ್ನೊಬ್ಬರ ಭಕ್ತಿ ವೃದ್ಧಿ ಆಗ್ತದ ಅಥವಾ ಅವನು ಡಿಸ್ಟರ್ಬ್ ಆಗ್ತಾನ, ಅವನು ಕನ್ಫ್ಯೂಸ್ ಆಗ್ತಾನ, ಗೊತ್ತಿರುವುದಿಲ್ಲ. ಇಲ್ಲಿ 14ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ರೋಮನ್ಸ್ 1 ನಂಬಿಕೆಯಲ್ಲಿ ದೃಢವಿಲ್ಲದವರನ್ನು ಸೇರಿಸಿಕೊಳ್ಳಿರಿ, ಆದರೆ ಸಂದೇಹಾಸ್ಪದವಾದ ಕಾರ್ಯಗಳನ್ನು ಅವರ ಮುಂದೆ ಡಿಸ್ಕಸ್ ಮಾಡಬೇಡಿ, ಚರ್ಚಿಸಬೇಡ್ರಿ ಅಂತ ಬೈಬಲ್ ಹೇಳ್ತದೆ. ಕೆಲವರಿಗೆ ಎಲ್ಲಿ ಚರ್ಚೆ ಮಾಡಬೇಕು, ಎಲ್ಲಿ ಮಾತಾಡಬೇಕು ಅಂತ ಗೊತ್ತಿರುವುದಿಲ್ಲ. ಓನ್ಲಿ ದೇ ಥಿಂಕ್ ದೆಮ್ಸೆಲ್ಫ್. ಇನ್ನೊಬ್ಬರಿಗೆ ಅದರ ನಷ್ಟವಾಗ್ತದ, ಇನ್ನೊಬ್ಬರಿಗೆ ಅದರ ಡ್ಯಾಮೇಜ್ ಆಗ್ತದ, ಅವರು ನೋಡುವುದಿಲ್ಲ. ಅವರಿಗೆ ಏನು ಹೇಳಬೇಕು ಅದನ್ನು ಹೇಳಿಬಿಡ್ತಾರೆ. ಪ್ಲೀಸ್ ಗಾಡ್, ದ ಬೈಬಲ್ ಹೇಳ್ತದೆ, ನಂಬಿಕೆಯಲ್ಲಿ ದೃಢವಿಲ್ಲದವರನ್ನು ಸೇರಿಸಿಕೊಳ್ಳಿರಿ, ಆದರೆ ಸಂದೇಹಾಸ್ಪದವಾದ ಕಾರ್ಯಗಳನ್ನು ಅವರ ಮುಂದೆ ಚರ್ಚಿಸಬೇಡ್ರಿ. ಪ್ಲೀಸ್ ಗಾಡ್, ಡೋಂಟ್ ಡಿಸ್ಕಸ್ ಅಂತ ಬೈಬಲ್ ಹೇಳ್ತದೆ. ಚರ್ಚೆ ಮಾಡಬೇಡ್ರಿ ಅವರ ಮುಂದೆ. ಹೊಸದಾಗಿ ಒಬ್ಬ ರಕ್ಷಣೆ ಹೊಂದುತ್ತಾನೆ, ಅವನಿಗೆ ಅನೇಕ ಸಂಗತಿಗಳು ಗೊತ್ತಿರುವುದಿಲ್ಲ, ಅನೇಕ ಕ್ವಶನ್ಗಳಿರ್ತವೆ. ಪ್ಲೀಸ್ ಗಾಡ್, ಅನೇಕ ಸಂಗತಿಗಳನ್ನು ಅವರ ಮುಂದೆ, ಸಂಶಯಾಸ್ಪದವಾದ ಸಂಗತಿಗಳನ್ನು ನಾವು ಡಿಸ್ಕಸ್ ಮಾಡಿದರೆ ಅವರಿಗೆ ಅದನ್ನು ತೆಗೆದುಕೊಳ್ಳಿಕ್ಕೆ ಆಗುತ್ತದೆ. ಅವರು ಹಿಂಜರಿಯುವ ಸಂದರ್ಭ ಇರ್ತದೆ, ಯಾಕಂದ್ರೆ ಅವರಿಗೆ ಅರ್ಥ ಆಗುವುದಿಲ್ಲ. ಒಂದು ಹಾಲು ಕುಡಿಯುವ ಮಗುವಿಗೆ ನಾವು ಮಾಂಸವನ್ನು ಕೊಟ್ಟರೆ ಅದಕ್ಕೆ ಅದು ತೆಗೆದುಕೊಳ್ಳಿಕ್ಕೆ ಆಗುವುದಿಲ್ಲ. ಅದಕ್ಕೆ ಕುತ್ತಿಗೆಗೆ ಸಿಕ್ಕಿಸಿಕೊಂಡು ಅದು ಸಾಯುವ ಸ್ಥಿತಿಗೆ ಹೋಗ್ತದೆ. ಅದಕ್ಕೆ ಅಪೊಸ್ತಲ ಪೌಲ್ ಹೇಳ್ತಾನೆ, ನಾನು ನಿಮ್ಮ ಹತ್ರ ದೇವರ ಆತ್ಮನಿಂದ ನಡೆಸಲ್ಪಡುವವರಿಗೆ ತಕ್ಕಂತೆ ನಿಮ್ಮ ಹತ್ರ ಮಾತಾಡದೆ ಕ್ರಿಸ್ತನ ವಿಷಯದಲ್ಲಿ ಎಳೆ ಕೂಸುಗಳು ಮತ್ತು ಪ್ರಾಪಂಚಿಕರು ಆಗಿರುವವರಿಗೆ ತಕ್ಕಂತೆ ನಾನು ನಿಮ್ಮ ಹತ್ರ ಮಾತಾಡಬೇಕಾಯಿತು. Praise God. The very important how you speak. ಪ್ರಿಯರೇ, ಇದು ಕೇವಲ ಕ್ರಿಸ್ತನ ಪ್ರೀತಿ ಮಾತ್ರ ನಮಗೆ ಹೆಲ್ಪ್ ಮಾಡುತ್ತದೆ ಇನ್ನೊಬ್ಬರನ್ನು ಸಹಿಸಿಕೊಳ್ಳಲು. ಅದರಿಂದ ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ಎಲ್ಲಿಂದ ನೀವು ವಾಚ್ ಮಾಡ್ತಾ ಇದ್ದೀರಿ, ನೀವು ಹೇಗಿದ್ದೀರಿ? ಒಂದು ವೇಳೆ ನೀವು ಯೇಸುವನ್ನು ಅಂಗೀಕಾರ ಮಾಡದಿದ್ದರೆ, ದಿಸ್ ಇಸ್ ಯುವರ್ ರೈಟ್ ಟೈಮ್. ಕಾಲ್ ಜೀಸಸ್ ಇನ್ ಯುವರ್ ಹಾರ್ಟ್. ಯೇಸುವನ್ನು ನಿಮ್ಮ ಹೃದಯದಲ್ಲಿ ನೀವು ಕರೆಯಿರಿ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕಿದ್ದೇನೆ. ಕಮ್. ಕ್ರಿಸ್ತನು ನಿಮ್ಮಲ್ಲಿ 3 ಸಂಗತಿಗಳನ್ನು ಮಾಡಿದ್ದಾನೆ.
ದೇವರು ಕ್ರಿಸ್ತನಲ್ಲಿ ಮಾಡಿದ್ದಾನೆ. ನಂಬರ್ 1, ನಿಮ್ಮನ್ನು ಇದ್ದಾಗೆ ಆತನು ಪ್ರೀತಿ ಮಾಡಿದ್ದಾನೆ. ನಿಮ್ಮನ್ನು ಇದ್ದಾಗೆ ಆತನು ಕ್ಷಮಿಸಿದ್ದಾನೆ. ನಿಮ್ಮನ್ನು ಇದ್ದಾಗೆ ಆತನು ಅಂಗೀಕಾರ ಮಾಡಿದ್ದಾನೆ. ನಿನ್ನ ಪಾಸ್ಟ್, ನಿನ್ನ ಬ್ಯಾಕ್ಗ್ರೌಂಡ್, ನಿನ್ನ ಏನೇ ಆಗಿರ್ಬೋದು. ಬಟ್ ಕೆಲವರು ನನ್ನ ಹತ್ರ ಕೇಳ್ತಾರೆ, ನಾನು ಬಾರ್ನ್ ಅಗೇನ್ ಆಗಬೇಕಾದ್ರೆ ನಾನು ಏನು ಮಾಡಬೇಕು? ನಾನು ಹೇಳಿದೆ, ನೀವೇನು ಮಾಡುವಂತ ಅಗತ್ಯ ಇಲ್ಲ. ಆತನು ಮಾಡಿ ಮುಗಿಸಿದನ್ನು ನೀನು ನಂಬಬೇಕು ಅಷ್ಟೇ. ಯು ಬಿಲೀವ್ ದ ಫಿನಿಶ್ಡ್ ವರ್ಕ್ ಆಫ್ ದ ಕ್ರಾಸ್. ದೇವರು ನಿನಗೋಸ್ಕರ ಕ್ರಿಸ್ತನಲ್ಲಿ ಏನು ಮಾಡಿ ಮುಗಿಸ್ತಾನೋ ಅದು ನೀನು ನಂಬುವಂಥದ್ದು. ಪ್ರೈಸ್ ಗಾಡ್. ನೀನು ನಂಬಿದ ಕೂಡಲೇ ನಿನ್ನ ಅಪರಾಧಗಳು ಪರಿಹಾರವಾಗಿ ನಿನಗೆ ಬಿಡುಗಡೆ ಆಗಿ ನೀನು ದೇವರ ಪುತ್ರನಾಗುತ್ತಿ, ದೇವರ ಮಗನಾಗುತ್ತಿ. ಇದು ದೇವರ ಕೃಪೆ ಅಂತ ದ ಬೈಬಲ್ ಹೇಳ್ತದೆ. ಎಫೆಸಿಯನ್ 1:7. ಪ್ರೈಸ್ ಗಾಡ್. ಒಂದು ವೇಳೆ ನೀನು ಅಂಗೀಕಾರ ಮಾಡದಿದ್ದರೆ ನಾನು ನಿಮ್ಮನ್ನು ಲೀಡ್ ಮಾಡುತ್ತೇನೆ ಮತ್ತು ನಿಮಗೋಸ್ಕರ ನಾನು ಪ್ರಾರ್ಥಿಸ್ತೇನೆ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಭೂಮಿ ಆಕಾಶಗಳು ಉಂಟು ಮಾಡಿದ ದೇವರೇ, ನಿನ್ನ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ನನಗೋಸ್ಕರ ನೀನು ಕಳಿಸಿದೆ. ಆತ ನನಗೋಸ್ಕರ ಶಿಲುಬೆಯಲ್ಲಿ ಸತ್ತು, ಆತನು ರಕ್ತವನ್ನು ಸುರಿಸಿ ಹೂಣಲ್ಪಟ್ಟು 3ನೇ ದಿನ ಸತ್ತವರ ಒಳಗಿಂದ ಎದ್ದು ಬಂದನೆಂದು ನಾನು ನನ್ನ ಹೃದಯದಲ್ಲಿ ನಂಬುತ್ತೇನೆ ಮತ್ತು ಬಾಯಿಂದ ಅರಿಕೆ ಮಾಡುತ್ತೇನೆ, ಯೇಸುವೇ ನನ್ನ ಕರ್ತನೆಂದು. ನಾನು ನಂಬುತ್ತೇನೆ, ನನಗೆ ಬಿಡುಗಡೆ ಆಯಿತು. ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮನನ್ನು ನಂಬಿಕೆಯ ಮೂಲಕ ನಾನು ಸ್ವೀಕರಿಸ್ತೇನೆ. Come into my heart. I believe and receive. ನಾನು ನಂಬುತ್ತೇನೆ, ನಾನು ಹೊಂದಿದ್ದೇನೆ. Thank you, Holy Spirit. Yes, receive the Holy Spirit. Thank you, Jesus. ಕರ್ತನೆ, ಯಾರು ನಿನ್ನ ಅಂಗೀಕಾರ ಮಾಡಿದ್ದಾರೋ ಅವರು ಪ್ರೊಟೆಕ್ಟ್ ಆಗಲಿ. ಎಲ್ಲ ಕೆಡುಕನ ಕೈಯಿಂದ ಅವರು ತಪ್ಪಿಸಿ ಕಾಪಾಡು. ಸರಿಯಾದ ವ್ಯಕ್ತಿಗಳು ಸರಿಯಾದ ಸಮಯದಲ್ಲಿ ಅವರಿಗೆ ಕನೆಕ್ಟ್ ಆಗಲಿ ಮತ್ತು ಅವ್ರನ್ನ ಗೈಡ್ ಮಾಡಲಿ. ಅವರಿಗೆ ವಿರುದ್ಧವಾಗಿ ನಿಂತಿರು ಯಾವ ಆಯುಧವು ಜಯಿಸುವುದಿಲ್ಲ. ಎಲ್ಲ ನಾಲಿಗೆಗಳನ್ನು ನಾವು ದೋಷಿ ಎಂದು ಖಂಡಿಸ್ತೇವೆ. We declare peace and protection of God. In Jesus' name. Amen. ಒಂದು ವೇಳೆ ನೀವು ಯಾರಾದರೂ ದೇಹದಲ್ಲಿ ಸಿಕ್ಕಿರುವುದಾದರೆ ಐ ಆಮ್ ಗೋಯಿಂಗ್ ಟು ಪ್ರೇ ಫಾರ್ ಯು. ಕರ್ತನೆ, ಯಾರು ದೇಹದಲ್ಲಿ ಅಸೌಖ್ಯವಾಗಿದ್ದಾರೋ ಅವರೆಲ್ಲರಿಗೋಸ್ಕರ ನಾವು ಪ್ರಾರ್ಥಿಸ್ತಾ ಇದ್ದೇನೆ. ಅವರ ದೇಹದಲ್ಲಿರುವ ಎಲ್ಲ ಕಾಯಿಲೆ ರೋಗಗಳು ಯೇಸು ನಾಮದಲ್ಲಿ ಈಗಲೇ ಅದು ಬಿಟ್ಟು ಹೋಗಲಿ. ಇನ್ ದ ನೇಮ್ ಆಫ್ ಜೀಸಸ್. ತಲೆಯಿಂದ ಪಾದದವರೆಗೆ ಅವರ ಮೇಲೆ ಸ್ವಸ್ಥತೆಯ ಶಕ್ತಿ ಬಿಡುಗಡೆ ಆಗಲಿ ಎಂದು ಪ್ರಾರ್ಥಿಸ್ತಾ ಇದ್ದೇನೆ. ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್, ಐ ಥ್ಯಾಂಕ್ ಯು ಲಾರ್ಡ್ ಫಾರ್ ದ ಹೀಲಿಂಗ್. ಥ್ಯಾಂಕ್ ಯು ಲಾರ್ಡ್ ಫಾರ್ ದ ಅನಾಯಿಂಟಿಂಗ್. ಇನ್ ಜೀಸಸ್ ನೇಮ್. ಆಮೆನ್. ಪ್ರೈಸ್ ಗಾಡ್.